ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ರೀಚಾರ್ಜ್ ಅನ್ನ ಫ್ರೀ ಆಗಿ ಯಾವ ರೀತಿಯಾಗಿ ಮಾಡ್ಕೋಬಹುದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ನಾನು ಹೇಳುವ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿದ್ರೆ ನೀವು ಫ್ರೀ ಆಗಿ ರೀಚಾರ್ಜ್ ಮಾಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ಅಂತವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ ಯಾವ ರೀತಿಯಾಗಿ ರೀಚಾರ್ಜ್ ಮಾಡ್ಕೋಬಹುದು ಮತ್ತು ಯಾವ ರೀತಿಯಾಗಿ ರೆಫರ್ ಮಾಡಬಹುದು ಅಂತ. ಸೊ ಎರಡೂ ರೀತಿಯಾಗಿ ಲೈವ್ ಅಲ್ಲೇ ನಿಮಗೆ ರೀಚಾರ್ಜ್ ಮಾಡಿ ಕೂಡ ತೋರಿಸ್ತೀನಿ. ಸೊ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿನೇ ನೀವು ರೀಚಾರ್ಜ್ ಅನ್ನ ಮಾಡ್ಕೋಬಹುದು. ಸೊ ಈಗ ಬನ್ನಿ ನೋಡೋಣ. ಮೊದಲೇದಾಗಿ ಆ ಒಂದು ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ಸೊ ಇದೇ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಅಲ್ಲಿ ಹೋಗಿ ಸೊ ಇಲ್ಲಿ ನೀವು ನೋಡ್ಕೋಬಹುದು. ಸೊ ಇಲ್ಲಿ ನೀವು ನೋಡ್ಕೋಬಹುದು 27560 ಅಂತೇಳಿ ನನಗೆ ಕಾಯಿನ್ ಅರ್ನ್ಸ್ ಆಗಿದೆ. ಸೊ ಇಲ್ಲಿ 275 ರೂಪಾಯಿ ತೋರಿಸ್ತಿದೆ. ಸೊ ಇನ್ನೂ ಒಬ್ರದ್ದು ಬಾಕಿ ಇದೆ. ರೀಚಾರ್ಜ್ ಆಗಬೇಕಾದ್ರೆ ಇನ್ನೂ ಅಮೌಂಟ್ ಬೇಕಾಗುತ್ತೆ. ಸೊ ಅದನ್ನ ಯಾವ ರೀತಿಯಾಗಿ ಈಗ ರೆಫರ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲೇ ಇದೇ ಮೊಬೈಲ್ಗೆ ನಿಮ್ಮ ಮುಂದೆನೆ ರೀಚಾರ್ಜ್ ಮಾಡಿ ಕೂಡ ತೋರಿಸ್ತೀನಿ. ಸೊ ರೆಫರ್ ಮಾಡೋದು ಕೂಡ ತೋರಿಸ್ತೀನಿ. ಸೊ ಈಗ ರೆಫರ್ ಮಾಡೋದು ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ರೆಫರ್ ಅಂಡ್ ಅರ್ನ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡು ವಯಾ ವಾಟ್ಸಾಪ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ವಾಟ್ಸಾಪ್ನಲ್ಲಿ ನೀವು ಯಾರಿಗೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಿ ಅವರಿಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಶೇರ್ ಮಾಡಬೇಕು. ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಲಿಂಕ್ ಅನ್ನ ಶೇರ್ ಮಾಡಬೇಕು. ಶೇರ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮೆಸೇಜ್ ಬರುತ್ತೆ. ಸೊ ಇದರಲ್ಲಿ ಹೋಗಿ ನೀವು ಇದರಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾದ ತಕ್ಷಣ ನಿಮಗೆ ಗೂಗಲ್ ಅಪ್ಲಿಕೇಶನ್ ಅಥವಾ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ಪ್ಲೇಸ್ಟೋರ್ಗೆ ಬರುತ್ತೆ. ಸೊ ಇದರ ಮೇಲೆ ಇನ್ಸ್ಟಾಲ್ ಅಂತ ಕೊಡಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ರೀಚಾರ್ಜ್ ಮಾಡಬಹುದು. ಅಂದ್ರೆ ಬೇರೆಯೊಬ್ಬರಿಗೆ ರೆಫರ್ ಮಾಡಿ ನೀವು ರೀಚಾರ್ಜ್ ಅನ್ನ ಮಾಡ್ಕೋಬಹುದು. ಸೊ ನಾನು ಒಟ್ಟಾರೆಯಾಗಿ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದಾವಪ್ಪ ಅಂದ್ರೆ ಹೀಗಾಗಿ ನನಗೆ 275 ರೂಪಾಯಿ ಕಲೆಕ್ಟ್ ಆಗಿದ್ದಾವೆ. ಸೊ ನಿಮ್ಮ ಮುಂದೆನೆ ಲೈವ್ ಅಲ್ಲೇ ರೀಚಾರ್ಜ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ಈಗ ಓಪನ್ ಅಂತ ಕೊಡೋಣ. ಓಪನ್ ಅಂತ ಕೊಟ್ಟು ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಗೆಟ್ OTP ಅಂತ ಕೊಡಬೇಕು. ಗೆಟ್ OTP ಅಂತ ಕೊಟ್ಟಾದ ತಕ್ಷಣ ಸೊ ಈ ರೀತಿಯಾಗಿ ಅಲೋ ಅಂತ ಕೇಳುತ್ತೆ. ಇದಕ್ಕೆ ಅಲೋ ಕೊಡಬೇಕು. ಅಲೋ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಮತ್ತೆ ಅಲೋ ಕೇಳುತ್ತೆ. ಅಲೋ ಅಂತ ಕೊಡಿ. ಆದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಮೇಕ್ ಯುವರ್ ಫಸ್ಟ್ ಪೇಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾರಿಗಾದ್ರೂ ₹1 ಶೇರ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಯಾರಿಗೆ ಕಳಿಸಿರ್ತೀರಿ ಅವರಿಗೆ ₹1 ಅಂತ ಟೈಪ್ ಮಾಡಿಕೊಂಡು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟಾದ ತಕ್ಷಣ ಸಿಮ್ ವೆರಿಫಿಕೇಶನ್ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಂದರೆ ನಿಮ್ಮ ಫೋನ್ಪೇ ಯಾವುದಕ್ಕೆ ಲಿಂಕ್ ಇರುತ್ತೆ ಅದನ್ನು ಚೂಸ್ ಮಾಡಿಕೊಂಡು ವೆರಿಫೈ ಅಂತ ಕೊಡಿ. ವೆರಿಫೈ ಅಂತ ಕೊಟ್ಟಾದ ತಕ್ಷಣ ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ನೀವು ನಿಮ್ಮ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಗ್ರೀನ್ ಮಾರ್ಕ್ನಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಇಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಮೌಂಟ್ ಶೇರ್ ಮಾಡೋ ಪಿನ್ ಬರುತ್ತೆ. ಸೊ ಈ ರೀತಿಗೆ ₹1 ಶೇರ್ ಆದ ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಈ ಒಂದು ಮೊಬೈಲ್ನಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಸೊ ಇಲ್ಲಿ ಮೇಲ್ಗಡೆ ಮೆಸೇಜ್ ಬಂದಿದೆ ನೋಡಿ, ಯುವರ್ ರಿವಾರ್ಡ್ ಈಸ್ ಹಿಯರ್ ಅಂತೇಳಿ. ಸೊ ಇದು ಬಂದಾದ ತಕ್ಷಣ ಇಲ್ಲಿ ಈ ಮೊಬೈಲ್ನಲ್ಲಿ ಬರಬೇಕು.
ಇಲ್ಲಿ 275 ರೂಪಾಯಿ ತೋರಿಸಿದೆಯಲ್ಲ, ಸೊ ಇದರಲ್ಲಿ ನೋಡಿ ಇಲ್ಲಿ ಈಗ ಅಪ್ಡೇಟ್ ಆಯಿತು ಮತ್ತೆ. ಸೊ ಇದರಲ್ಲಿ ನೀವು ನೋಡ್ಕೋಬಹುದು 305 ರೂಪಾಯಿ ತೋರಿಸಿದೆ. ಸೊ ಈಗ ನಾವು ರೀಚಾರ್ಜ್ ಮಾಡಿಕೊಂಡು ನೋಡೋಣ ರೀಚಾರ್ಜ್ ಆಗುತ್ತಾ ಇಲ್ವಾ ಅಂತೇಳಿ. ಸೊ ಗೈಸ್, ಈಗ ನಾವು ರೀಚಾರ್ಜ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡೋಣ. ಸೊ ಇದರಲ್ಲಿ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ನೀವು ಯಾರು ರೆಫರ್ ಮಾಡಿರ್ತೀರಿ, ಯಾರಿಗೆ ರೆಫರ್ ಮಾಡಿರ್ತೀರಿ, ಸೊ ಇಲ್ಲಿ ಸೈಡಲ್ಲಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಸ್ಕ್ರಾಚ್ ಕಾರ್ಡ್ ಬರುತ್ತೆ, ಅದನ್ನ ಸ್ಕ್ರಾಚ್ ಮಾಡಿದ್ರೆ ಈ ರೀತಿಯಾಗಿ 400 ಕಾಯಿನ್ಸ್ ಬರುತ್ತೆ ನಿಮಗೆ. ಯಾರಿಗೆ ನೀವು ರೆಫರ್ ಮಾಡಿರ್ತೀರಲ್ಲ ಅವರಿಗೆ 400 ಕಾಯಿನ್ಸ್ ಬರುತ್ತೆ. ಸೊ ಅದನ್ನು ನೀವು ಈ ಗೆಟ್ ಕ್ಯಾಶ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗೆಟ್ ಕ್ಯಾಶ್ ಅಂತ ಕೊಟ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು ಜಮಾ ಆಗಿರೋದು. ಸೊ ನೀವು ಈಗ ಫ್ರೀ ರಿಚಾರ್ಜ್ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದ್ರೆ, ಸೊ ಇಲ್ಲಿ ನಿಮ್ಮ ಒಂದು ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾವು ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ನೀವು ಇಲ್ಲಿ ನೋಡ್ಕೋಬಹುದು ನೀವು. ಈ ರೀತಿಯಾಗಿ ಇಲ್ಲಿ ನಿಮ್ದು 239 ರೂಪಾಯಿ ಕಟ್ ಆಗುತ್ತೆ. ಯಾವುದು ಕಾಯಿನ್ಸ್ ದಿಂದ ಬಂದದ್ದು 239 ರೂಪಾಯಿ ಮಾತ್ರ ಕಟ್ ಆಗುತ್ತೆ. ಸೊ ನಿಮ್ಮ ಒಂದು ಅಕೌಂಟ್ ನಿಂದ 60 ರೂಪಾಯಿ ಕಟ್ ಆಗುತ್ತೆ, ಅದಷ್ಟೇ ನೀವು ತುಂಬಬೇಕಾಗಿರೋದು. ಸೊ ಇಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಸ್ಟಿಗೆ ನೀವು 240 ಮಾತ್ರ ಇದರಿಂದ ನೀವು ಪ್ರತಿ ಸಲ ತಗೋಬಹುದು. ಎಷ್ಟೇ ಜನಕ್ಕೆ ರೆಫರ್ ಮಾಡಿ ಪ್ರತಿಯೊಂದು ರೆಫರ್ಗೂ ಕೂಡ 3000 ಕಾಯಿನ್ ಬರುತ್ತೆ, 30 ರೂಪೀಸ್ ಬರುತ್ತೆ ಪ್ರತಿಯೊಂದು ರೆಫರ್ಗೂ ಕೂಡ. ಸೊ ಈಗ ನೋಡಿ ನಂದು 60 ರೂಪಾಯಿ ಮಾತ್ರ ಕಟ್ ಆಯ್ತು. ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ, ಸ್ಕ್ರಾಚ್ ಕಾರ್ಡ್ ಕೂಡ ಬರುತ್ತೆ ನಿಮಗೆ. ಸೊ ಈ ರೀತಿಯಾಗಿ 30 ಕಾಯಿನ್ಸ್ ಬರುತ್ತೆ. ಸೊ ಮತ್ತೆ ನೀವು ಅವನು ಸ್ಕ್ರಾಚ್ ಮಾಡಿಕೊಂಡು ಈ ರೀತಿಯಾಗಿ ಅಮೌಂಟನ್ನು ಕೂಡ ಪಡಿಬಹುದು. ಸೊ ಇಲ್ಲಿ ನಂದು ಅಮೌಂಟ್ ಕಟ್ ಆಗಿರೋದು ಓನ್ಲಿ 60 ರೂಪೀಸ್ ಮಾತ್ರ. ಸೊ ಈ ರೀತಿಯಾಗಿ ನೀವು ಕೂಡ ರೀಚಾರ್ಜ್ ಮಾಡ್ಕೋಬಹುದು. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.